ಶಾಂತಿ ಅಂತಂದ್ರೆ ಸಾಲದು. ಮುಂದಿನ ದಿನಗಳಲ್ಲಿ ಯಾದಗಿರಿ ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲಿಯೂ ಕೂಡ ಇದೇ ತರ ಬೃಹತ್ ಪ್ರಮಾಣದ ಪ್ರತಿಭಟನೆ ಮಾಡುವುದರ ಮುಖಾಂತರ ನಾವು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಸಬೇಕಾಗೈತಿ. ಯಾಕಂದ್ರೆ ಇಲ್ಲಲ್ಲಿ ನಮ್ಮಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರು ಕೂಡ ಕೊನೆಯದಾಗಿ ನಮ್ಮ ಕಟ್ಟ ಕಡೆಯ ಕುರುಬನಿಗೆ ನಾವು ಮೀಸಲಾತಿ ಕೊಡಿಸಬೇಕಾಗೈತಿ. ಯಾರಿಗೆ ನಮಗೆ ಪರಿಶಿಷ್ಟ ಪಂಗಡದ ಮೀಸಲಾತಿ ದೊರೆಯುವುದಿಲ್ಲ. ದಯಮಾಡಿ ಅಣ್ಣಂದರೆ ಇಂದು ಈ ಸುಭಾಷ್ ವೃತ್ತದ ಮುಖಾಂತರ ನಾವೆಲ್ಲ ಘೋಷಣೆ ಹಾಕಬೇಕು. ಪ್ರಮಾಣ ಪತ್ರ ಬೇಕು, ಬೇಕೇ ಬೇಕು. ಕಲಬುರಗಿಯಲ್ಲಿ ಕೊಂಡ ಜಾತಿ ಪ್ರಮಾಣ ಪತ್ರ ಸಿಗ್ತಾ ಇಲ್ಲ. ಇವತ್ತು ಬೀದರ್ನಲ್ಲಿ ಕೂಡ ಕೊಂಡ ಜಾತಿ ಇದ್ರು ಕೂಡ ಅಲ್ಲಿ ಕೆಲವು ಅಧಿಕಾರಿಗಳು ಕೂಡ ಇಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಬಂದ್ರೆ ಜಾತಿ ಪ್ರಮಾಣ ಪತ್ರ ಕೊಡ್ತಾ ಇಲ್ಲ. ನಾವು ಎಲ್ಲರೂ ಏನಾಗಿದೆ ಇವತ್ತು ನಮ್ಮ ಮನೆಯಲ್ಲಿ ತಿಳ್ಕೊಳ್ಳಿ. ಈಗ ನಮ್ಮ ಉದಾಹರಣೆಗೆ ನಮ್ಮ ಅಣ್ಣಗೆ ಕೊಂಡ ಆಗ್ತದ, ನಾನು ಕುರುಬ, ನಾವು ಹೆಂಗ್ ಬೇರೆ ಬೇರೆ ಆಗ್ಲಿಕ್ಕೆ ಸಾಧ್ಯ ಅದ? ಯಾವ ತರ ಒಬ್ಬ ಆಂಜನೇಯ ವೀರ ಆಂಜನೇಯ ಕರ್ನಾಟಕದ ಕುರುಬರನ್ನ ಕುರುಬರೇ ಕೊಂಡರು, ಕೊಂಡರೇ ಕುರುಬರು, ಕುರುಬರೇ ಕೊಂಡರು, ಕೊಂಡರೇ ಕುರುಬರು ಕೆಲಸವನ್ನ ಈ ಸ್ವಾಭಿಮಾನ ಕುರುಬರು ಬಂದಂತ ಜನಪ್ರತಿನಿಧಿಗಳು ಕುರುಬರ ಓಟುಗಳನ್ನ ಮತಗಳನ್ನ ಪಡೆದು ಕುರುಬರಿಗೆ ಎಸ್ಟಿ ಸೇರ್ಪಡೆ ಮಾಡದೆ ಅನ್ಯಾಯ ಮಾಡ್ತಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ. ಮುಂಬರುವ ದಿನದಲ್ಲಿ ಕಲ್ಯಾಣ ಕರ್ನಾಟಕದ ಕಲಬುರಗಿ, ಬೀದರ್, ಯಾದಗಿರ್ತಕ್ಕಂಥ ಗೊಂಡ ಜನ ನಾವು ಜನಪ್ರತಿಗೆ ಒಂದೇ ಮಾತು ಕೇಳಬೇಕು. ನಮಗೆ ಎಸ್ಟಿ ಪ್ರಮಾಣ ಪತ್ರ ಕೊಡ್ತೀರಾ ಗೊಂಡ ಅಂತಕ್ಕಂಥದ್ದು? ಯಾರು ನಮಗೆ ಎಸ್ಟಿ ಕೊಡ್ತೀರಿ, ಯಾರು ನಮಗೆ ಗೊಂಡ ಎಸ್ಟಿ ಪ್ರಮಾಣ ಪತ್ರ ಕೊಡಿಸ್ತೀರೋ ಅವ್ರ ಪರವಾಗಿ ನಾವು ಇರ್ತೇವೆ ಅಂತಕ್ಕಂಥ ರಾಯಣ್ಣನವರಿಗೆ, ಕಾಳಿದಾಸ್ ಅವರಿಗೆ, ಕನಕ ಗುರುಪೀಠಕ್ಕೆ, ಸಿದ್ದಣ್ಣ ತೇಜಿಯವರಿಗೆ, ಸ್ವಾಭಿಮಾನಿ ಕುರುಬರ ಹೋರಾಟಕ್ಕೆ, ಆತ್ಮೀಯ ಎಲ್ಲ ಗೊಂಡ ಕುರುಬ ಸಮಾಜದ ಬಂಧುಗಳೇ, ಕಲ್ಯಾಣ ಕರ್ನಾಟಕದ ಭಾಗದ ಕಲಬುರಗಿ ಕುರುಬರೇ ಗೊಂಡರು, ಕುರುಬರೇ ಗೊಂಡರು, ಗೊಂಡರೇ ಕುರುಬರು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಬಂಧುಗಳೇ, ಕಳೆದ 1950ರಿಂದಲೂ ಕೂಡ ಬ್ಯಾನರ್